ಹಾಯ್ ನಮಸ್ಕಾರ, ನಾನು ನಿಮ್ಮ ಕನ್ನಡ ಹುಡುಗ ಗುರು ಮಾತಾಡ್ತಾ ಇದ್ದೀನಿ. ಇವತ್ತು ಫುಲ್ ಸ್ಪ್ಲಿಟ್ ವರ್ಕೌಟಲ್ಲಿ ಫುಲ್ ವರ್ಕೌಟ್ ಮಾಡ್ತಾ ಇದ್ದೀವಿ. ವರ್ಕೌಟ್ ಶೆಡ್ಯೂಲ್ ಈಗಿರುತ್ತೆ. ಸೊ ಬ್ಯಾಕ್, ಬೈಸೆಪ್ ಆ್ಯಂಡ್ ಫೋರ್ ಆರ್ಮ್ಸ್ ಇರುತ್ತೆ. ವರ್ಕೌಟ್ ಈಗ ಬರುತ್ತೆ. ಓಕೆ, ಪುಲ್ ಅಪ್, ಡೆಡ್ ಲಿಫ್ಟ್, ದೆನ್ ಬಾರ್ಬಲ್ ರೋಯಿಂಗ್ ಆ್ಯಂಡ್ ಸ್ಟ್ರಗ್ಸ್. ಅದಾದಮೇಲೆ ಬೈಸೆಪ್ಪಲ್ಲಿ ಡಂಬಲ್ ಕರ್ಲ್, ಹ್ಯಾಮರ್ ಕರ್ಲ್ ಆ್ಯಂಡ್ ಫೋರ್ ಆರ್ಮ್ಸ್ ಇರುತ್ತೆ. ವರ್ಕೌಟಲ್ಲಿ ಫಸ್ಟ್ ವೇರಿಯೇಷನ್ ಪುಲ್ ಅಪ್ ಮಾಡ್ತಾ ಇದ್ದೀವಿ. ಪುಲ್ ಅಪ್ ಮಾಡಬೇಕಿದ್ರೆ ಕ್ಲೋಸ್ ಗ್ರಿಪ್ ಇಟ್ಕೊಬೇಡಿ, ವೈಡ್ ಗ್ರಿಪ್ ಇಟ್ಕೊಳ್ಳಿ. ಕ್ಲೋಸ್ ಗ್ರಿಪ್ ಇಟ್ಕೊಂಡ್ರೆ ಬೈಸೆಪ್ಸ್ನ ಫೋಕಸ್ ಮಾಡ್ತೀರಾ. ವೈಡ್ ಗ್ರಿಪ್ ಇಟ್ಕೊಂಡ್ರೆ ನಿಮ್ಮ ಲ್ಯಾಟ್ಸ್ನ, ಬ್ಯಾಕ್ನ ಫೋಕಸ್ ಮಾಡ್ಬೋದು. ಸೊ ನಿಮ್ಮ ಹ್ಯಾಂಡ್ ಗ್ರಿಪ್, ಓಪನ್ ಗ್ರಿಪ್ ಇಟ್ಕೊಬೇಡಿ, ಕ್ಲೋಸ್ ಗ್ರಿಪ್ ಇಟ್ಕೊಳ್ಳಿ. ಓಪನ್ ಗ್ರಿಪ್ ಇಟ್ಕೊಂಡ್ರೆ ಸ್ಲಿಪ್ ಆಗೋ ಚಾನ್ಸಸ್ ಇರುತ್ತೆ. ಕ್ಲೋಸ್ ಗ್ರಿಪ್ ಇಟ್ಕೊಂಡ್ರೆ ಗ್ರಿಪ್ ನೀಟಾಗಿ ಸಿಗುತ್ತೆ. ಮತ್ತು ನೀವು ಪುಲ್ ಮಾಡಬೇಕಿದ್ರೆ ಅಪ್ಪರ್ ಬ್ಯಾಕ್, ಲೋವರ್ ಬ್ಯಾಕ್, ರ್ಯಾಂಬೋರ್ಡ್ ಮಸಲ್, ಲ್ಯಾಟ್ಸ್ ಮಸಲ್, ಸೊ ಟ್ರಿಪೆಜಸ್, ನಿಮ್ಮದು ಬ್ಯಾಕ್ ಪೋಸ್ಟೀರಿಯಲ್ ಡೆಲ್ಟಾಯ್ಡ್ನ ಫೋಕಸ್ ಮಾಡ್ಬೋದು. ಕೆಳಗಡೆ ಇಳಿಸ್ಬೇಕಿದ್ರೆ ಲ್ಯಾಟ್ಸ್ನ ಫೋಕಸ್ ಮಾಡ್ಬೋದು. 12x4 ಸೆಟ್ಸ್ ಮಾಡಿ ನಿಮ್ಮ ಎಲ್ಬೋಸ್ ಜಾಯಿಂಟ್, ಹಿಪ್ ಜಾಯಿಂಟ್ಗೆ ಸ್ಟ್ರೈಟ್ ಲೈನಲ್ಲಿರಲಿ ಪುಲ್ ಮಾಡಬೇಕಿದ್ರೆ. ಪುಲ್ ವರ್ಕೌಟಲ್ಲಿ ಸೆಕೆಂಡ್ ವೇರಿಯೇಷನ್ ಬಾರ್ಬಲ್ ರೋಯಿಂಗ್ ಮಾಡ್ತಾ ಇದ್ದೀವಿ. ಬಾರ್ಬಲ್ ರೋಯಿಂಗಲ್ಲಿ ನಿಮ್ಮ ಶೋಲ್ಡರ್ಸ್ ಸ್ಟ್ರೈಟ್ ಲೈನಲ್ಲಿ ಫುಟ್ ಇಟ್ಕೊಳ್ಳಿ. ಗ್ರಿಪ್ನ ಸ್ಟ್ರಾಂಗಾಗಿ ಇಟ್ಕೊಳ್ಳಿ. ನಿಮ್ಮ ಹ್ಯಾಂಡ್ ಗ್ರಿಪ್ನ ನಿಮ್ಮ ಶೋಲ್ಡರ್ ಸ್ಟ್ರೈಟ್ ಲೈನಿಂದ ಸ್ವಲ್ಪ ವೈಡ್ ಇಟ್ಕೊಳ್ಳಿ. ಪುಲ್ ಮಾಡಬೇಕಿದ್ರೆ ಬೆಲ್ಲಿ ಬಟನ್ಗೆ ಪುಲ್ ಮಾಡಿ 1 ಸೆಕೆಂಡ್ ಹೋಲ್ಡ್ ಮಾಡಿ. ನಿಮ್ಮ ಟ್ರ್ಯಾಪ್ಸು, ರ್ಯಾಂಬೋರ್ಡ್ ಮಸಲ್ಲು, ಲ್ಯಾಟ್ಸ್ ಮೆಗ್ಡೋಸಿ, ನಿಮ್ಮದು ಪೋಸ್ಟೀರಿಯಲ್ ಡೆಲ್ಟಾಯ್ಡ್ನ ಫೋಕಸ್ ಮಾಡ್ಬೋದು. 12x4 ಸೆಟ್ಸ್ ಮಾಡಿ. ಸೊ ಗ್ರ್ಯಾಜುವಲಿ ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ವೇರಿಯೇಷನ್ ಡೆಡ್ ಲಿಫ್ಟ್ ಮಾಡ್ತಾ ಇದ್ದೀವಿ. ಡೆಡ್ ಲಿಫ್ಟ್ ಮಾಡಬೇಕಿದ್ರೆ ಪೋಸ್ಚರ್ ಪರ್ಫೆಕ್ಟಾಗಿ ಇಟ್ಕೊಳ್ಳಿ. ಫಸ್ಟು ಶೋಲ್ಡರ್ ಸ್ಟ್ರೈಟ್ ಲೈನಲ್ಲಿ ನಿಮ್ಮದು ಲೆಗ್ ಇಟ್ಕೊಳ್ಳಿ. ಫುಟ್ನ ಸ್ಟ್ರಾಂಗಾಗಿ ಇಟ್ಕೋಬೇಕು. ನೀವು ಮೇಲ್ಗಡೆಯಿಂದ ನೋಡಿದ್ರೆ ಬಾರ್ನ ನಿಮ್ಮದು ಲೇಸ್ ಕಾಣಬೇಕು. ಮತ್ತು ಹ್ಯಾಂಡ್ ಗ್ರಿಪ್ನೂ ಅಷ್ಟೇ ಶೋಲ್ಡರ್ ಸ್ಟ್ರೈಟ್ ಲೈನಲ್ಲಿರಲಿ. ಕೆಳಗಡೆ ನೋಡಬೇಕಿದ್ರೆ ಸೊ ನಿಮ್ಮ ಎಲ್ಬೋಸ್ ಜಾಯಿಂಟು, ನೀ ಜಾಯಿಂಟು ಸ್ಟ್ರೈಟ್ ಲೈನಲ್ಲಿರಲಿ. ಪುಲ್ ಮಾಡಬೇಕಿದ್ರೆ ನಿಮ್ಮ ಗ್ಲೂಟ್ಸು, ನಿಮ್ಮ ಹ್ಯಾಮ್ಸ್ಟ್ರಿಂಗಲ್ಲಿ ಪುಲ್ ಮಾಡಿ. ಬ್ಯಾಕ್ ಸ್ಟ್ರೈಟಾಗಿರಲಿ, ನ್ಯೂಟ್ರಲಲ್ಲಿರಲಿ. ಯಾವ್ದ್ಯಾವ್ದು ಮಸಲ್ ಫೋಕಸ್ ಮಾಡಬೇಕು ಅಂತಂದರೆ ನಿಮ್ಮ ಟ್ರಿಪೆಜಿಯಸ್ಸು, ಮಿಡಲ್ ಬ್ಯಾಕು, ನಿಮ್ಮ ರ್ಯಾಂಬೋರ್ಡ್ ಮಸಲ್ಲು, ಮತ್ತು ನಿಮ್ಮ ಗ್ಲೂಟ್ಸು, ನಿಮ್ಮ ಹ್ಯಾಮ್ಸ್ಟ್ರಿಂಗು, ಬೈಸೆಪ್ಪು, ಫೋರ್ ಆರ್ಮ್ಸು, ಇಷ್ಟೆಲ್ಲ ಮಸಲ್ ವರ್ಕ್ ಆಗುತ್ತೆ. ಸೊ 12x4 ಸೆಟ್ಸ್ ಮಾಡ್ತಾಯಿದ್ದೀನಿ. ಗ್ರ್ಯಾಜುವಲಿ ವೆಯ್ಟ್ ಇನ್ಕ್ರೀಸ್ ಮಾಡಿ. ಲಾಸ್ಟ್ ಸೆಟ್ಟು 1 ರೆಪ್ಪು ಹೆವಿ ವೆಯ್ಟ್ ಮಾಡ್ಬೋದು. ಫಸ್ಟು ಪರ್ಫೆಕ್ಟಾಗಿ ಪೋಸ್ಚರ್ ಇದಂತ ಚೆಕ್ ಮಾಡ್ಕೊಂಡು ಆಮೇಲೆ ಹೆವಿ ವೆಯ್ಟ್ ಮಾಡ್ಕೊಳ್ಳಿ. ಸ್ಟ್ರಗ್ಸ್ ಮಾಡ್ತಾಯಿದ್ದೀನಿ. ಸ್ಟ್ರಗ್ಸ್ ಮಾಡಬೇಕಿದ್ರೆ ಡಂಬಲಲ್ಲೂ ಮಾಡ್ಬೋದು, ಬಾರಲ್ಲೂ ಕೂಡ ಮಾಡ್ಬೋದು. ನಾನು ಡಂಬಲ್ ಯೂಸ್ ಮಾಡ್ತಾಯಿದ್ದೀನಿ. ಸ್ಟ್ರಗ್ಸ್ ಮಾಡೋಕ್ಕೂ ಮುಂಚೆ ನಿಮ್ಮ ಶೋಲ್ಡರ್ಸ್ ಪ್ಲೇಟ್ಸ್ನ ರಿಟ್ರಾಕ್ಟ್ ಮಾಡ್ಕೊಳ್ಳಿ. ಆಟೋಮೆಟಿಕ್ಕಾಗಿ ಚೆಸ್ಟ್ ಅಪ್ ಆಗುತ್ತೆ. ಕೋರ್ ಟೈಟ್ ಮಾಡ್ಕೊಳ್ಳಿ. ಲಿಫ್ಟ್ ಮಾಡ್ತಾ 1 ಸೆಕೆಂಡ್ ಹೋಲ್ಡ್ ಮಾಡಿ ಮಸಲ್ನ. ಕೆಳಗಡೆ ಬಿಡ್ತಾ ಸ್ಲೋವಾಗಿ ಬಿಡಿ. ಸೊ 12x4 ಸೆಟ್ಸ್ ಮಾಡಬೇಕು. ಪುಲ್ ವರ್ಕೌಟಲ್ಲಿ ನೆಕ್ಸ್ಟ್ ವೇರಿಯೇಷನ್ ಬಾರ್ಬಲ್ ಕರ್ಲ್ ಮಾಡ್ತಾಯಿದ್ದೀವಿ. ಡಂಬಲಲ್ಲೂ ಕೂಡ ಮಾಡ್ಬೋದು, ಬಾರಲ್ಲೂ ಕೂಡ ಮಾಡ್ಬೋದು. ನಾವು ಬಾರ್ ಯೂಸ್ ಮಾಡ್ತಾಯಿದ್ದೀವಿ. ಸೊ ಓಪನ್ ಗ್ರಿಪ್ ಇಟ್ಕೋಬೇಡಿ, ಹ್ಯಾಂಡ್ ಗ್ರಿಪ್ನ ಕ್ಲೋಸ್ ಗ್ರಿಪ್ ಇಟ್ಕೊಳ್ಳಿ. ಓಪನ್ ಗ್ರಿಪ್ ಇಟ್ಕೊಂಡ್ರೆ ಸ್ಲಿಪ್ ಆಗೋ ಚಾನ್ಸ್ ಇರುತ್ತೆ, ಫೋಕಸ್ ಮಾಡೋಕ್ಕಾಗಲ್ಲ. ಕ್ಲೋಸ್ ಗ್ರಿಪ್ ಇಟ್ಕೊಂಡ್ರೆ ಟೈಟಾಗಿ ಇಟ್ಕೋಬೋದು, ಬಾರ್ ಕೂಡ ಸ್ಲಿಪ್ಪು ಕೂಡ ಆಗಲ್ಲ. ಬಾರ್ಬಲ್ ಕರ್ಲ್ ಮಾಡಬೇಕಿದ್ರೆ ಸೊ ನೀವು ಲಿಫ್ಟ್ ಮಾಡ್ತಾ ಬೈಸೆಪ್ಸ್ನ ಕ್ವೀಸ್ ಮಾಡಿ ಕೆಳಗಡೆ ಇಡ್ತಾ ಕಂಟ್ರೋಲ್ ಮೂಮೆಂಟಲ್ಲಿ ಕೆಳಗಡೆ ಇಳಿಸಿ. ಸೊ ವೆಯ್ಟ್ನ ಸೆಟ್ ಬೈ ಸೆಟ್ ಇನ್ಕ್ರೀಸ್ ಮಾಡ್ಕೊಳ್ಳಿ. ನಿಮ್ಗೆ ಎಷ್ಟಾಗುತ್ತೆ ಅಷ್ಟೇ ವೆಯ್ಟ್ನ ಇನ್ಕ್ರೀಸ್ ಮಾಡ್ಕೊಳ್ಳಿ. ನೀವು ಮೂಮೆಂಟ್ ಮಾಡಬೇಡಿ, ಬ್ಯಾಕ್ನ ಸ್ವಿಂಗ್ ಮಾಡಬೇಡಿ. ಸ್ಟ್ರೈಟಾಗಿರಲಿ, ಚೆಸ್ಟ್ ಅಪ್ ಮಾಡಿ. ಬ್ಯಾಕ್ ಸ್ಟ್ರೈಟಾಗಿರಲಿ. ಎಲ್ಬೋಸ್ ಜಾಯಿಂಟು, ನಿಮ್ಮ ಶೋಲ್ಡರ್ಸ್ ಜಾಯಿಂಟು ಸ್ಟ್ರೈಟ್ ಲೈನಲ್ಲಿರಲಿ. ಗ್ರ್ಯಾಜುವಲಿ ವೆಯ್ಟ್ನ ಇನ್ಕ್ರೀಸ್ ಮಾಡಿ. ನೆಕ್ಸ್ಟ್ ವೇರಿಯೇಷನ್ ಬೈಸೆಪ್ಸ್ಗೆ ಹ್ಯಾಮರ್ ಕರ್ಲ್ ಮಾಡ್ತಾ ಇದ್ದೀನಿ. ಹ್ಯಾಮರ್ ಕರ್ಲ್ ಮಾಡಬೇಕಿದ್ರೆ ಶೋಲ್ಡರ್ ಸ್ಟ್ರೈಟ್ ಲೈನಲ್ಲಿ ಎಲ್ಬೋಸ್ ಇರಲಿ. ಸೊ ಎಲ್ಬೋಸ್ ಮುಂದೆನೇ ಇಟ್ಕೋಬೇಡಿ, ಹಿಂದೆನೇ ಇಟ್ಕೋಬೇಡಿ. ನಿಮ್ಮದು ಬೈಸೆಪ್ಸ್, ಲಾಂಗ್ ಹೆಡ್, ಬೈಸೆಪ್ ಬ್ರಾಕೈ ಮತ್ತು ಬೈಸೆಪ್ ಬ್ರಾಚಿಯಾಲಿಸ್ನ ಫೋಕಸ್ ಮಾಡಿ. ಸ್ಲೋವಾಗಿ ಲಿಫ್ಟ್ ಮಾಡ್ತಾ ನಿಮ್ಮ ನಿಪ್ಪಲ್ ಲೆವೆಲ್ಲಿಗೆ ಡಂಬಲ್ ಇರಲಿ. ಸ್ಲೋವಾಗಿ ಇಳಿಸಿ. 12x4 ಸೆಟ್ಸ್ ಮಾಡಿ. ಗ್ರ್ಯಾಜುವಲಿ ವೆಯ್ಟ್ನ ಇನ್ಕ್ರೀಸ್ ಮಾಡಿ. ಇದು ಪುಲ್ ವರ್ಕೌಟ್ ಆಯಿತು. ಪುಷ್ ವರ್ಕೌಟ್ ನಿಮಗೆ ಪ್ರೀವಿಯಸ್ ವೀಡಿಯೋ ನಮ್ಮ ಐ ಕಾರ್ಡಲ್ಲಿ ಸಿಗುತ್ತೆ, ಬೇಕಾದ್ರೆ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ನೆಕ್ಸ್ಟ್ ವೀಡಿಯೋ ಲೆಗ್ ಮತ್ತು ಆ್ಯಪ್ಸ್ ವರ್ಕೌಟ್ ಬರುತ್ತೆ. ಸೊ ಅದನ್ನು ಕೂಡ ಚೆಕ್ ಮಾಡ್ಕೋಬೋದು. ಇದೇ ಥರ ಕಂಟೆಂಟ್ಗೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಕೀಪ್ ವಾಚಿಂಗ್ ಫಿಟ್ನೆಸ್ ಗುರು.